2007, 2012 ಮತ್ತು 2019 ಪ್ರಾಣಿಗಣತಿಯ ಪ್ರಕಾರ ಭಾರತೀಯ ಗೋತಳಿಗಳು ಅಥವಾ ದೇಶಿ ಗೋತಳಿಗಳ ಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆಯನ್ನು ಕಾಣ್ತಿರೋದು ಕಂಡುಬಂದಿದೆ. 2007ರ ಗಣತಿ ಪ್ರಕಾರ ಮಿಶ್ರ ತಳಿಗಳಲ್ಲಿನ ಹೆಣ್ಣುಗಳ ಸಂಖ್ಯೆ 26.21 ಮಿಲಿಯನ್ ಆಗಿದ್ದರೆ ದೇಶಿ ಹೆಣ್ಣು ಗೋತಳಿಗಳ ಸಂಖ್ಯೆ 89.23 ಮಿಲಿಯನ್ ಮತ್ತು ಎಮ್ಮೆಗಳ ಸಂಖ್ಯೆ 85.74 ಮಿಲಿಯನ್ನಷ್ಟಿರೋದು ಗೋಚರಿಸಿತ್ತು. 2012ರಲ್ಲಿ ಮಿಶ್ರ ತಳಿಗಳಲ್ಲಿನ ಹೆಣ್ಣುಗಳ ಸಂಖ್ಯೆ 33.76 ಮಿಲಿಯನ್ಗೆ ಏರಿದರೆ ದೇಶಿ ಗೋತಳಿಗಳಲ್ಲಿನ ಹೆಣ್ಣುಗಳ ಸಂಖ್ಯೆ 89.22ರಷ್ಟಾಗಿದ್ದು ಸ್ವಲ್ಪ ಪ್ರಮಾಣದ ಕುಸಿತವನ್ನು ಕಂಡಿತ್ತು. ಹಾಗೆ ಎಮ್ಮೆಗಳ ಸಂಖ್ಯೆ ಸ್ವಲ್ಪ ಏರಿಕೆ ಕಂಡು 92.70 ಮಿಲಿಯನ್ಗೆ ಏರಿತ್ತು. ಇನ್ನು 2019ರಲ್ಲಿ ಮಿಶ್ರ ತಳಿಗಳಲ್ಲಿನ ಹೆಣ್ಣುಗಳ ಸಂಖ್ಯೆ 46.95 ಮಿಲಿಯನ್ನಷ್ಟು ಏರಿಕೆ ಕಂಡಿದ್ದರೆ ದೇಶಿ ತಳಿಗಳಲ್ಲಿನ ಹೆಣ್ಣುಗಳ ಸಂಖ್ಯೆ 98.17 ಮಿಲಿಯನ್ನಷ್ಟಾಗಿದ್ದು ಕೊಂಚ ಏರಿಕೆಯನ್ನು ಕಂಡಿತ್ತು. ಹಾಗೆ ಎಮ್ಮೆಗಳ ಸಂಖ್ಯೆ 100.57 ಮಿಲಿಯನ್ನೊಂದಿಗೆ ಕೊಂಚ ಏರಿಕೆಯನ್ನು ಕಂಡಿತ್ತು. ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ವಿದೇಶಿ ಮತ್ತು ಮಿಶ್ರ ತಳಿಗಳನ್ನು ಪರಿಚಯಿಸಲಾಯಿತು ಅನ್ನೋದು ತಿಳಿದ ವಿಚಾರವೇ ಆಗಿದ್ದರೂ ಇದರಿಂದ ಭಾರತೀಯ ಗೋತಳಿಗಳು ಗಣನೀಯ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿದ್ದು ಮತ್ತು ಕಾಣ್ತಿರೋದು ಬಹುತೇಕ ದೇಶವಾಸಿಗಳಿಗೆ ಇಂದಿಗೂ ಅರಿವಿಗೆ ಬಂದಿಲ್ಲ. ದೇಶಿ ಗೋತಳಿಗಳು ಎಲ್ಲ ರೀತಿಯಲ್ಲೂ ಇತರೆ ಎಲ್ಲ ತಳಿಗಳಿಗಿಂತ ಅತಿ ಶ್ರೇಷ್ಠವಾಗಿವೆ ಅನ್ನೋದು ಇಲ್ಲಿಯ ಪಶುಪಾಲಕರಿಗಿರಲಿ ಸರ್ಕಾರಕ್ಕೆ ತಿಳಿಯದೇ ಇರೋದು ನಿಜಕ್ಕೂ ದುರಾದೃಷ್ಟಕರ. ದೇಶಿ ತಳಿಗಳಲ್ಲಿನ ಒಂದು ವೈಶಿಷ್ಟ್ಯ ಏನೆಂದರೆ ಇವು ಅನಾರೋಗ್ಯಕ್ಕೆ ತುತ್ತಾಗೋದು ಅತಿ ಕಡಿಮೆ. ಹಾಗೂ ಒಂದೊಮ್ಮೆ ಅನಾರೋಗ್ಯಕ್ಕೆ ತುತ್ತಾದರೂ ಸುಲಭವಾಗಿ ನೀಡೋ ಸಾಂಪ್ರದಾಯಿಕ ಮನೆ ಮದ್ದಿನಿಂದಲೇ ಗುಣಮುಖವಾಗ್ತವೆ. ಒಬ್ಬ ಪಶು ವೈದ್ಯಾಧಿಕಾರಿ ಒಂದು ದಿನದಲ್ಲಿ ಸುಮಾರು 15ರಿಂದ 20 ಹಸುಗಳಿಗೆ ಚಿಕಿತ್ಸೆ ನೀಡೋ ಸಂದರ್ಭದಲ್ಲಿ ಕೇವಲ 1-2 ದೇಶಿ ತಳಿಗಳು ಮಾತ್ರ ಚಿಕಿತ್ಸೆಗೆ ಒಳಗಾಗೋದು ಇದಕ್ಕೆ ಸಾಕ್ಷಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮತ್ತು ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ನ ಒಂದು ಮಾಹಿತಿಯ ಪ್ರಕಾರ ದೇಶಿ ಗೋತಳಿಗಳು ಹೆಚ್ಚಿನ ಶಾಖ ಸಹಿಷ್ಣುತೆ ಮತ್ತು ರೋಗ ನಿರೋಧಕ ಕ್ಷಮತೆಯನ್ನು ಹೊಂದಿವೆ. ಇವುಗಳ ದೇಹದ ಗಾತ್ರ ಚಿಕ್ಕದಾಗಿದ್ದು ಹೆಚ್ಚು ಬೆವರು ಗ್ರಂಥಿಗಳನ್ನು ಹೊಂದಿರುತ್ತವೆ. ಇದು ದೇಹದ ಶಾಖವನ್ನು ಹೊರಹಾಕೋಕೆ ಸಹಾಯ ಮಾಡುತ್ತೆ. ಇದನ್ನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾಟಲ್ನ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳು ಸಹ ಸಮರ್ಥಿಸಿಕೊಂಡಿದ್ದಾರೆ. ಅವರು ಹೇಳುವಂತೆ ರಾಜಸ್ಥಾನದಲ್ಲಿ ಹಾಲಿಗೂ ಮತ್ತು ದುಡಿಮೆಗೂ ಹೆಸರುವಾಸಿಯಾದ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರೋ ತಾರ್ಪಾಕರ್ ಅನ್ನೋ ತಳಿಯೇ ಇದಕ್ಕೆ ಸಾಕ್ಷಿ ಅಂತ ತಿಳಿಸಿದ್ದಾರೆ. ಈ ತಳಿ ಚಳಿಗಾಲದಲ್ಲಿ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುವ ಉದ್ದೇಶದಿಂದ ತನ್ನ ದೇಹದ ಬಣ್ಣವನ್ನು ಕಂದು ಬಣ್ಣಕ್ಕೆ ತಿರುಗಿಸಿಕೊಳ್ಳುತ್ತೆ. ಇದು ದೇಶಿ ಗೋವುಗಳು ಸ್ಥಳೀಯ ಹವಾಗುಣಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ವಿದೇಶಿ ಅಥವಾ ಮಿಶ್ರ ತಳಿಗಳ ಖರೀದಿ ಮತ್ತು ನಿರ್ವಹಣೆ ಅತ್ಯಂತ ದುಬಾರಿಯಾಗಿದೆ. ಇವುಗಳಿಗೆ ಉತ್ಕೃಷ್ಟ ಆಹಾರದ ಅವಶ್ಯಕತೆ ಇದ್ದು ನಿಯಮಿತವಾಗಿ ಇವುಗಳ ಮೈ ತೊಳೆಯಲೇಬೇಕಿದೆ. ಇವುಗಳಿಗೆ ಉಷ್ಣದಿಂದ ರಕ್ಷಣೆ ನೀಡೋಕೆ ಫ್ಯಾನ್ಗಳ ಅವಶ್ಯಕತೆ ಇರುತ್ತೆ ಮತ್ತು ಪ್ರತ್ಯೇಕವಾದ ಸ್ಥಳ ಬೇಕಿರುತ್ತೆ. ಇದೆಲ್ಲದರ ಜೊತೆಗೆ ಇವುಗಳಿಗೆ ಸರಿಯಾದ ಪೋಷಕಾಂಶಗಳು ದೊರೆಯದೇ ಹೋದರೆ ಇವುಗಳು ಬೇಗನೆ ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗುತ್ತವೆ ಮತ್ತು ಬಂಜೆಯಾಗುತ್ತವೆ ಅಂತ ತಿಳಿಸಿದ್ದಾರೆ. ಎರಡು 2023ರಲ್ಲಿ ಉತ್ತರ ಪ್ರದೇಶದ ಒಂದಷ್ಟು ಖ್ಯಾತ ಸಂಶೋಧಕರು ದೇಶಿ ಗೋತಳಿಗಳ ಬಗ್ಗೆ ನಡೆಸಿದ್ದ ಒಂದು ಅಧ್ಯಯನದ ವರದಿ ಏಷ್ಯನ್ ಜರ್ನಲ್ ಆಫ್ ಡೇರಿ ಆ್ಯಂಡ್ ಫುಡ್ ರಿಸರ್ಚ್ನಲ್ಲಿ ಪ್ರಿಂಟ್ ಆಗಿತ್ತು. ಅದರಲ್ಲಿ ಭಾರತೀಯ ಗೋತಳಿಗಳು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ವೆಕ್ಟರ್ ಟ್ರೈಪನೋಸೋಮಿಯಾಸಿಸ್, ಟಿಕ್ ಬರೆಡ್, ಬೇಬಿಸಿಯೋಸಿಸ್ ಮತ್ತು ಥೈಲೇರಿಯೋಸಿಸ್ ಎಂಬ ಕಾಯಿಲೆಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿವೆ ಅಂತ ಹೇಳಲಾಗಿತ್ತು. ಹಾಗೆ 2021ರ ಚೆನ್ನೈನಲ್ಲಿರೋ ತಮಿಳುನಾಡು ಪಶು ವೈದ್ಯಕೀಯ ಮತ್ತು ಸಂಶೋಧಕರ ಒಂದು ಅಧ್ಯಯನದ ಪ್ರಕಾರ ಥೈಲೇರಿಯೋಸಿಸ್ ಅನ್ನೋ ಕಾಯಿಲೆ ಯುರೋಪಿನ ತಳಿಗಳಲ್ಲಿ ಅಂದರೆ ವಿದೇಶಿ ತಳಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಕಾಯಿಲೆಗೆ ತುತ್ತಾಗಿ ಇವುಗಳು ಸಾಯೋ ಪ್ರಮಾಣ ಸಹ 40ರಿಂದ 90ರಷ್ಟಿರುತ್ತೆ. ಆದರೆ ಭಾರತೀಯ ಗೋತಳಿಗಳಲ್ಲಿ ಈ ಮರಣ ಪ್ರಮಾಣ ಕೇವಲ 3% ಮಾತ್ರ ಇರುತ್ತೆ ಅಂತ ತಿಳಿಸಿದೆ.
2020ರಲ್ಲಿ ಹರಿಯಾಣದ ಕರ್ನಾಲ್ನಲ್ಲಿರುವ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಿಶ್ರ ತಳಿಗಳ ಕುರಿತಂತೆ ಮತ್ತು ಹಾಲಿನ ಇಳುವರಿಯನ್ನು ಹೆಚ್ಚಿಸುವ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿತ್ತು. ಅದು ವಿದೇಶಿ ತಳಿಯಾದ ಬ್ರೌನ್ ಸ್ವೀಸ್ನ ಮಿಶ್ರ ತಳಿಯಾದ ಕರೆಂಟ್ ಸ್ವೀಸ್ ಮತ್ತು ಸ್ಥಳೀಯ ತಳಿಯಾದ ಸಾಹಿವಾಲ್ನಿಂದ ಮಿಶ್ರ ತಳಿಯೊಂದನ್ನು ಸೃಷ್ಟಿಸಿತ್ತು. ಸಾಹಿವಾಲ್ ತಳಿಯನ್ನು ಆಯ್ಕೆ ಮಾಡೋಕ್ಕೆ ಮುಖ್ಯ ಕಾರಣ ಈ ತಳಿ ಹೆಚ್ಚಿನ ಇಳುವರಿ ನೀಡೋದಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಮತ್ತು ಶಾಖ ಸಹಿಷ್ಣುತೆಗೆ ಹೆಸರುವಾಸಿಯಾದದ್ದಾಗಿದೆ. ಹೀಗೆ ಇವುಗಳ ಸಂಕಲನದಿಂದ ಸೃಷ್ಟಿಯಾದ ಮಿಶ್ರ ತಳಿಯ ಮೊದಲ ಪೀಳಿಗೆಯು 56% ಹೆಚ್ಚಿನ ಹಾಲನ್ನು ನೀಡಿತ್ತು. ಆದರೆ ಇದರ ಎರಡನೇ ಪೀಳಿಗೆಯು ನೀಡಿದ ಹಾಲಿನ ಪ್ರಮಾಣದಲ್ಲಿ 24.5% ಕುಸಿತವನ್ನು ಕಂಡಿತ್ತು. ಹೀಗೆ ಈ ಅಧ್ಯಯನವು ವಿದೇಶಿ ಮತ್ತು ಮಿಶ್ರ ತಳಿಗಳು ನೀಡೋ ಹಾಲಿನ ಸ್ಥಿರತೆಯಲ್ಲಿ ಗಣನೀಯ ಕಡಿತವಾಗುವುದನ್ನು ಸ್ಪಷ್ಟೀಕರಿಸಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.